ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ ಪ್ಲೀಸ್. ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅದು ದುರ್ಗಾ, ನೀವು ಟ್ರಾನ್ಸ್ಫರ್ ಮಾಡಿದ್ರು ಅಷ್ಟೇ, ಸಸ್ಪೆಂಡ್ ಮಾಡಿದ್ರು ಅಷ್ಟೇ. ನಿನ್ನ ಜೊತೆ ನನಗೂ ಮಾಡ್ತಾರೆ ನೋಡು. ಹೌದು ಸರ್, ಮಾಡೇ ಮಾಡ್ತಾರೆ. ಸರ್ ಅನ್ಬೇಡ ಕಣೆ, ನಾನು ಕ್ಲೋಸ್ ಫ್ರೆಂಡ್ ಅಂತ ತಿಳ್ಕೊ. ಏನು ಕ್ಲೋಸ್ ಫ್ರೆಂಡು ಏನೋ? ಹಾಂ ಹೇಳು. ಅಯ್ಯೋ ಟೈಮ್ ಆಯ್ತು, ನನ್ನ ಮಗ ಕರ್ಕೊಂಡ್ಬರ್ಬೇಕು. ಸಬ್ದಾರಿ ಬಿಡಿ. ಲೇ ದುರ್ಗಾ ನಿನ್ನ ಕಾಲರ್ ಮುಗಿಲೇನ, ನನ್ನ ಮೇಲೆ ಕೋಪ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೋಬೇಕಾ? ನಾನು ಅವಾಗ ಇದೇ ಸಿಚುವೇಶನ್ನಲ್ಲಿ ನಾನು ನಿಮ್ಗೆ ಕೇಳಿದ್ನಲ್ಲ, ನನ್ನ ಅರ್ಥ ಮಾಡ್ಕೊಳ್ಳಿ, ನಾ ಹೇಳೋದನ್ನ ಸ್ವಲ್ಪ ತಿಳ್ಕೊಳ್ಳಿ, ನಾನು ಟೈಮ್ ಬರಲಿ ಆ ವಿಷಯ ಹೇಳ್ತೀನಿ ಅಂತ ನಿಮ್ಮ ಮುಂದೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಆದರೆ ನೀವು ಇದೇ ರೀತಿ ಹೇಳಿದ್ರಲ್ಲ ಸರ್. ದುರ್ಗಾ ಈ ಟೈಮ್ನಲ್ಲಿ ಇವೆಲ್ಲ ಬೇಗ. ನನಗೆ ಶಾಂತಿ ಇರಕ್ಕೆ ಕೊಡು, ಉಗ್ರವಾಗಿ ನಡ್ಸಕ್ಕೆ ಕೊಡಬೇಡ. ನಿನ್ನ ಮನಸ್ಸೇ ಉಗ್ರ ನರ್ಸಿಂಗ್ ಆಗ್ಬಿಟ್ಟಿರ್ಬೇಕಾದ್ರೆ ನಾನೇನು ಮಾಡೋಕ್ಕಾಗತ್ತೆ? ಬಿಡಿ, ನಾನು ಹೋಗಬೇಕು. ಹಾಗಲ್ಲ ದುರ್ಗಾ, ಸರಿ ಆಯಿತು, ನನ್ನ ಕ್ಷಮಿಸ್ಬಿಡು. ಅಂದಂಗೆ ಇವಾಗ ನೀನು ಖುಷಿ ಕರ್ಕೊಂಬರಕ್ಕೋಕಿಲ್ಲ, ನಾನು ಕರ್ಕೊಂಬರ್ತೀನಿ. ಪ್ಲೀಸ್ ಕಣೆ, ನಾನು ಬರ್ತೀನಿ ಖುಷಿ ಕರ್ಕೊಂಬರಕ. ಓ, ಖುಷಿ ಯಾರು ಅಂತಾನೆ ಗೊತ್ತಿಲ್ಲ ಅಂದಮೇಲೆ ನಿಮಗೆ ಅವಳು ಯಾಕೆ ನಿಮಗೆ? ಅಯ್ಯೋ ದುರ್ಗಾ, ಪ್ಲೀಸ್ ಕಣೆ, ಪ್ಲೀಸ್. ಐ ಆಮ್ ವೆರಿ ಸಾರಿ. ಹಿಂದಿದ್ದೆಲ್ಲ ಮರ್ತುಬಿಡಿ. ಐ ಲವ್ ಯು ಕಣೆ. ಅದೇನು ಮರ್ಯಾಕೇನು? ಅಯ್ಯೋ ಬಿಡಿ, ಅದೆಲ್ಲ ಮಾತಾಡಿದ್ರೆ ಮುಗಿಯಲಾರದ ಅಂತ್ಯ ಅದು, ಅಷ್ಟೇನೆ. ಜಗ ಬಿಡಿ, ನಾವು ಹೋಗ್ಬೇಕು. ಸಮರ್ಥ್, ಬಿಡಿ ಕೈನಾ. ಅದೇ ಖುಷಿಯಿಂದ ಹೇಳಿ, ಸಮರ್ಥ್ ಡಾರ್ಲಿಂಗ್ ಪ್ಲೀಸ್ ಕೈ ಬಿಡು ಅಂತಂದು. ಅದನ್ನ ಬಿಟ್ಟು ದುರ್ಗಾ ಕ್ಷಮೆ ಕೊಡೆ ಪ್ಲೀಸ್. ಐ ಆಮ್ ವೆರಿ ಸಾರಿ ಕಣೆ ದುರ್ಗಾ, ಪ್ಲೀಸ್ ಕಣೆ ದುರ್ಗಾ. ಐ ಲವ್ ಯು ಕಣೆ. ಅಯ್ಯೋ ಈ ನಗು. ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ. ಮುಂದೆ ನನ್ನಯ್ಯ ನಾಳೆ ನಿನ್ನಯ್ಯ ಪಾಲೆ. ಸರಿ ಬಿಡಿ, ಆಯ್ತು. ನಾನು ಮಗ ಕರ್ಕೊಂಡ್ಬರ್ಬೇಕು. ಅನ್ನಂಗೆ ಅಮ್ಮ ಏನಂದ್ರೆ ಹತ್ತಿರು. ಸರಿ, ಅದೆಲ್ಲ ಬಿಡಿ, ಕೈ ಬಿಡಿ. ನನ್ನ ನೋಡಿದವ್ರು ಏನು ಅನ್ಕೊಂತಾರೆ. ಕೈ ಬಿಡಿ ಸಮರ್ಥ್, ಪ್ಲೀಸ್ ಕೈ ಬಿಡಿ. ಹೇಳು. ನಿಮ್ಮ ಅತ್ತಿ ನಿನ್ನನ್ನು ಊಟಕ್ಕೆ ಕರೆದಾಳೆ. ನಿನ್ನಷ್ಟೇ ಅಲ್ಲ, ಅಮ್ಮನ, ಆಮೇಲೆ ಮಾವರ್ನ. ಏನು ಅಮ್ಮಾರ್ನ ಮಾವರ್ನ? ಅಯ್ಯೋ ಸಾರಿ, ತಪ್ಪಾಗಿದ್ರೆ. ಅನ್ನಂಗೆ ನಿಮ್ಮಪ್ಪನ್ನ, ನಿಮ್ಮವನ್ನ, ನಿನ್ನ ಊಟಕ್ಕೆ ಕರೆದಾಳೆ ನಮ್ಮವ್ವ. ಬಂದ್ಬಿಡು ಆಯ್ತಾ? ಇದು ಸರಿಯಾಗಿದೆಯಾ ಸಮರ್ಥ್? ಸರಿ ಬರಲ್ಲ, ನನ್ನ ಮಗಳು ಕಾಯ್ತಾ ಇರ್ತಾಳೆ. ಸ್ಕೂಲ್ ಬಿಡೋ ಟೈಮ್ ಆಯ್ತು. ಓಕೆನಾ? ಬಾಯ್ ಸರ್. ಏನಪ್ಪ ಇದು, ಒಂದು ತಪ್ಪು ಮಾಡಿದ್ಕ ಇಷ್ಟು ಶಿಕ್ಷೆ ಕೊಡ್ತಾ ಇದ್ದಾಳೆ ಈ ದುರ್ಗಾ. ಏನು ಮಾಡೋದು? ಇವತ್ತು ನಮ್ಮಪ್ಪನ ನಮ್ಮವನ್ನ ಕರ್ಕೊಂಡು ಹೋಗಿ ಹೆಂಗಾರು ಮಾಡಿ ಮದುವೆ ಆಗು ಅಂದ್ಬಿಟ್ಟು ಅವ್ರ ಮುಂದೆ ಪ್ರಪೋಸ್ ಮಾಡಿ ಕಾಲಾದರೂ ಬಿದ್ದು ಈ ದುರ್ಗಾನ ಮದುವೆ ಆಗಬೇಕು. ಇಲ್ಲ ಅಂದರೆ ನನಗಾಗಲ್ಲ, ಯಾಕಂದರೆ ಇವಳು ಬಿಟ್ಟು ಇರೋ ಶಕ್ತಿ ನನ್ನಲ್ಲಿ ಇಲ್ಲ ದುರ್ಗಾ. ಪ್ಲೀಸ್ ದುರ್ಗಾ, ಐ ಲವ್ ಯು ಕಣೆ. ಅವಳಿಗೆ ಕೇಳಿಸ್ಕೊಳಕ್ಕೆ ಇಲ್ಲಿದ್ರೆ ತಾನೆ ಹೋಗಿ ಬಿಟ್ಟಿದ್ದಾಳೆ. ಸಾಯಂಕಾಲ ಅಪ್ಪ ಅಮ್ಮನ ಕರ್ಕೊಂಡು ಅತ್ತಿ ಮನೆಗೆ ಹೋಗ್ತೀನಿ. ಓ ಬಂಗಾರಗಂಡಿ, ಏನು ಈ ಬಂಗಾರದ ಸ್ಕೂಲ್ ಮುಗಿತಾ? ಸರಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬ. ತಿನ್ನಕ್ಕೆ ಏನಾರು ಕೊಡ್ತೀನಿ, ಇಲ್ಲ ಕುಡಿದ್ರೆ ಕುಡಿವಂತಿ. ಓಕೆನಾ? ಹೌದು, ಬ್ಯಾಗಲ್ಲಿ. ಸರಿ ಹೋಗು. ಅಮ್ಮ ತಲೆ ತುಂಬ ಸಿಗ್ತಾ ಇದೆಯಮ್ಮ, ಒಂದು ಸ್ಟ್ರಾಂಗ್ ಕಾಫಿ. ಹೌದಾ ಮಗಳ? ಸರಿ, ಕಾಫಿ ಅಲ್ವಾ? ಮಾಡ್ಕೊಡ್ತೀನಿ. ಸರಿ ಹೋಗು, ಡ್ರೆಸ್ ಚೇಂಜ್ ಮಾಡು. ಯಾಕಮ್ಮ ಶಿಟ್ಟಲ್ಲಿದ್ಯಾ? ಅಯ್ಯೋ ಮಗಳ, ಶಿಟ್ ಯಾಕ? ಇವತ್ತು ನಿಮ್ಮ ಅಣ್ಣ ಅತ್ತಿಗೆ ಮನೆಗೆ ಬರ್ತಾ ಇದಾರೆ. ಏನಾದ್ರೂ ತಿನ್ನಕ್ಕೆ ಮಾಡು. ನೀನ್ ಬೇಡ, ನಾನೇ ಮಾಡ್ತೀನಿ. ಸರಿನಾ? ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂದ್ರೆ ಸಮರ್ಥ ಬರ್ತಾನ? ಎಸ್ ಅಮ್ಮ, ಅವನು ಬರ್ತಾನೆ. ಅಪ್ಪ ಅಮ್ಮ ಇಲ್ದೆ ಅವನಿಗೆ, ಅದಕ್ಕೆ ಅವನು ಬರ್ತಾನೆ. ಅಂದ್ರೆ ದುರ್ಗಾ, ನೀನು ಏನು? ನಾನು ಹೋಗಮ್ಮ, ಒಂದು ಕಪ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬಾ. ಅದು ಹಂಗಲ್ಲ ಮಗಳೇ, ನೀ ಮದುವೆ ಒಪ್ಕೊಂಡ ಸಮರ್ಥ ಏನಂದ? ಅವ ಏನಂತಾನ, ನೀವು ಒಪ್ಕೊಂಡ್ರೆ ಅಷ್ಟು ಸಾಕು ಅಂತ ಕಾಯ್ತಾ ಇತ್ತು ಆ ಹುಡುಗ. ಅದಕ್ಕೆ ಮದುವೆ ವಿಷಯ ಅಂತ ಮಾತಾಡಕ್ಕೆ ಅಣ್ಣನ ಅತ್ತಿಗೆನ ಕರ್ಕೊಂಬ ಅಂತ ಹೇಳಿಯಲ್ಲ. ಹೌದೇನ ಬಂಗಾರಗಿಡ್ಡಿ, ನನ್ನ ಮುದ್ದು ಕಣೆ. ಅಮ್ಮ ಯಾವಾಗ ನೋಡಿದ್ರು ನನ್ನ ಮದುವೆ ಚಿಂತೆ ಅಲ್ವಾ ನಿಂಗೆ? ಸಿಕ್ ಮಾಡ್ಕೊಬೇಡ ಕಣೆ, ನೀ ಹಂಗಂತೆಲ್ಲ. ಅದಕ್ಕೆ ಏನಮ್ಮ ನಾ ಹಂಗಂದೆ? ಅವಂಗ ಹುಷಾರಿಲ್ಲ, ಅವ್ರ ಅಪ್ಪ ಅಮ್ಮನ ಅವನ್ನ ಕರೆದ್ಬಿಡು ಊಟಕ್ಕೆ, ಒಂದಿನ ಊಟ ಮಾಡ್ಕೊಂಡು ಹೋಗಿ ನಾನು ನೋಡ್ದಂಗಾಗುತ್ತೆ ಅಂತ ಹೇಳಿದ್ ನೀ ತಾನೆ. ಅದನ್ನು ಬಿಟ್ಟು ಇವಾಗ ಏನಮ್ಮ
ನನ್ನ ಮದುವೆ ಮಾಡಿ ಎಂಗೇಜ್ಮೆಂಟ್ ಮಾಡಿ ಏನು ಅಕ್ಷತೆ ಹಾಕಿ ಗಂಡ ಮನೆ ಕಸೆ ಬಿಡ್ತೀನ ಮತ್ತೆ ಅಷ್ಟು ಅರ್ಜೆಂಟ್ ನನಗೇನಮ್ಮ ನೀನು ತಿಳ್ಕೊಳಮ್ಮ ಇನ್ನೊಮ್ಮೆ ನನ್ನ ಮದುವೆ ಸುದ್ದಿ ತೆಗಿಬೇಡ ನಾನು ಅವನು ಮದುವೆ ಆಗೋದು ಬರೀ ಕನಸು ಅಷ್ಟೇನೆ ಹೋಗಿ ಒಂದು ಕಪ್ಪು ಕಾಫಿ ತುಂಬಮ್ಮ ನಾ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ ಬರ್ತಾರಾದ್ಮೇಲೆ ಅಡಿಗೆನ ಮಾಡಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಇಲ್ಲ ನೀ ಕೂತ್ಕೋ ನಾನೇ ಅಡಿಗೆ ಮಾಡ್ತೀನಿ ಆದರೆ ರೆಸ್ಟ್ ಮಾಡು ಅದನ್ನ ಬಿಟ್ಟು ಅವ್ರ ಜೊತೆ ಏನಾದರೂ ನನ್ನ ಮದುವೆ ವಿಷಯ ತೆಗೆದ್ರೆ ನಾನು ಸುಮ್ಮನೆ ಇರಂಗಿಲ್ಲಮ್ಮ ನೀ ಕರೆದಿದ್ದಕ್ಕೆ ನಾನು ಅವ್ನಿಗೆ ಹೇಳಿದ್ದು ಬಾ ಅಂತ ಅಂದ್ಬಿಟ್ಟು ಊಟಕ್ಕೆ ಅಷ್ಟೇನೆ ಅದನ್ನ ಬಿಟ್ಟು ಬೇರೆ ವಿಷಯ ಇಲ್ಲ ಅರ್ಥ ಆಯ್ತಮ್ಮ ದುರ್ಗ ಏನಮ್ಮ ಹಂಗಲ್ಲ ಹಿಂಗಲ್ಲ ಅಂತಂದ್ರೆ ನನ್ನಕ್ಕೇನ ಆ ಥರ ಮಾತಾಡಿದವರು ನಾನು ಅವ್ರ ಮನೆಗೆ ಹೋಗಿ ಸಸಿ ಹಾಕ್ತೇನಮ್ಮ ಅದು ಹೆಂಗಮ್ಮ ಯೋಚನೆ ಮಾಡ್ತಿ ಅದು ನಿನ್ನ ಮಗಳಾಗಿ ಅದು ನಾನು ಆಗಕ್ಕೆ ಚಾನ್ಸೇ ಇಲ್ಲಮ್ಮ ಇಲ್ಲ ಆಲ್ರೆಡಿ ನನ್ನ ಮೇಲೆ ಕೇಸ್ ನಡೀತಾ ಇದೆ ಯಾವಾಗಾದರೂ ಟ್ರಾನ್ಸ್ಫರ್ ಆಗ್ಬೋದು ಇಲ್ಲ ನನ್ನ ಈ ಡ್ಯೂಟಿಯಿಂದ ಕಿತ್ತೆಸಿಬೋದು ಅದಕ್ಕೆಲ್ಲ ರೆಡಿ ಆಗಿರಮ್ಮ ನೀನು ಅಷ್ಟೇ ಟ್ರಾನ್ಸ್ಫರ್ ಆದರೆ ಹೋಗ್ತಾ ಇರೋದು ಬೇರೆಯವ್ರಿಗೆ ಎಲ್ಲ ಕೆಲಸನೇ ಕಿತ್ತು ಹಾಕಿದರೆ ಬೇರೆ ನೌಕರಿ ನೋಡ್ಕೊಡ್ತೀನಿ ಆದರೆ ಇಲ್ಲಿರಂಗಿಲ್ಲ ಬೇರೆ ಊರಿಗೆ ಹೋಗೋಣ ಅಷ್ಟೇ ಅದು ಅಮ್ಮ ಅದೆಲ್ಲ ಹೇಳಕ್ಕಾಗಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಈ ದುರ್ಗ ಹೆಂಗನ್ನೋದು ನಿನಗೂ ಗೊತ್ತಿದೆ ಅದು ಯಾರಿಗೆ ನಾ ಬಗ್ಗೋದೂ ಇಲ್ಲ ಬಾಗಕ್ಕೆ ಚಾನ್ಸ್ನೂ ಇಲ್ಲ ಅಮ್ಮ ಅದೆಲ್ಲ ಬಿಡು ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬ ನಾ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಸರಿನಾ ಅಮ್ಮ ಅಮ್ಮ ನಾ ಏನು ಹೇಳಿದ್ನೆ ಅಷ್ಟು ಮಾಡ್ಕೊಡು ಸಾಕು ಅಯ್ಯೋ ದೇವ್ರೇ ಏನಪ್ಪ ಇದು ಪರಿಸ್ಥಿತಿ ಏನಪ್ಪ ಈಕಿಗೆ ನನ್ನ ಅಕ್ಷತೆ ಹಾಕ್ತಿರೋ ಇಲ್ಲೋ ಏನು ಹಂಗೆ ಕಣ್ಣು ಮುಚ್ಕೊಂತೀನೋ ಏನಪ್ಪ ದೇವ್ರೇ ಇಂಥ ಮಗಳು ಕೊಟ್ಟಪ್ಪ ಹೆಸರೇನೇ ಇದೆ ಆದ್ರೆ ತಾಯಿಗೆ ನೆಮ್ಮದಿನ ಕೊಡ್ತಾ ಇಲ್ಲ ಈ ನನ್ನ ಮಗಳು ಏನು ಮಾಡೋದು ಇವತ್ತು ಹೆಂಗೆ ಸಮರ್ಥ ಬರ್ತಾನ ಅವಂಗ ಏನಾದರೂ ಹೇಳೇನು ಅತ್ತಿಗೆ ಅಣ್ಣಗ ಏನು ಮಾಡಪ್ಪ ಸುಜಾತ ಒಂದು ಕಪ್ ಕಾಫಿ ತಂಬರೋಗುವ ಇವಳು ಮಾತಾಡ್ತಾ ಇಲ್ಲ ಸುಜ್ಜು ಒಂದು ಕಪ್ ಕಾಫಿ ತಂಬ ಯಾಕೆ ಹಂಗೆ ಮಾಡಿ ಮುಖನ ಅದು ನಿಮ್ಮ ಮಗಳಿಗೆನ ಟ್ರಾನ್ಸ್ಫರ್ ಮಾಡ್ತಾರಂತ ಇಲ್ಲ ಸಸ್ಪೆಂಡ್ ಮಾಡ್ತಾರಂತ ಏನೋ ಕೇಸ್ ನಡೆಯಕತ್ತಂತ ಅದು ಹೋಗ್ಲಿ ಅವಳೇನ ಮದುವೆನ ಆಗಲ್ಲ ಅಂತ ಅದು ಹಠ ಹಿಡ್ಕೊಂಡು ಕೂತಾಳ ಹೆಂಗ್ ಮಾಡದ ಅಯ್ಯೋ ನಿನಗೆ ವಿಷಯ ಗೊತ್ತಿದ್ರು ಮತ್ತೆ ಯಾಕೆ ತಲೆ ತಿಂತೀಯ ನೋಡೋಣ ಭಗವಂತ ಎಲ್ಲರ ಹಣೆ ಮೇಲೇನು ಬರೆದು ಕಳಿಸ್ತಾನೆ ಕಂಕಣ ಭಾಗ್ಯ ಅಂತ ಹಂಗೆ ಅವಳ ಹಣೆ ಬಾರ್ದಾಗ ಇದೆ ಸ್ವಲ್ಪ ಸುಮ್ಮನಿರು ಸ್ವಲ್ಪ ಸಮಾಧಾನವಾಗಿರು ಹೋಗು ಒಂದು ಕಪ್ಪು ಕಾಫಿ ತಂಬ ಅರ್ಥ ಆಯ್ತಾನ ಅಯ್ಯೋ ರೀ ಅರ್ಥ ಮಾಡ್ಕೊಳ್ರಿ ನಾ ಎದಕ್ಕೆ ಹೇಳ್ತೀನಿ ಏನಂತ ಏನು ಅರ್ಥ ಮಾಡ್ಕೊಳ್ಳಿ ಸುಜ್ಜು ಅವಲ್ಲಿದ್ರೆ ಹೇಳ್ತಾ ಇದ್ದಾನೆ ಆಕಿ ನನ್ನ ಮಾತು ಕೇಳ್ತಾಳ ಸ್ವಲ್ಪ ದಿನ ಸುಮ್ಮನಿರು ಯಾಕಂದ್ರೆ ಏನು ಘಟನೆ ಆಕಿನ ಜೀವನದಲ್ಲಿ ನಡೆದೈತಿ ಅಂತ ಗೊತ್ತಿಲ್ಲ ಆಕಿನ ಜೀವನದಲ್ಲ ನಮ್ಮ ಜೀವನದಲ್ಲಿ ಅದೇ ನಡೆದಿರೋದು ಅರ್ಥ ಆಯ್ತಾ ಹಾಂ ಅದನ್ನು ಅವಳು ಮರೆಯೋಕ್ಕಾಗ್ತಾ ಇಲ್ಲ ಅದಕ್ಕೆ ಆ ಥರ ಮಾಡ್ತಾ ಇರೋದು ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಒಂದು ಸಮಯ ಗಳಿಗೆ ಅಂತ ಕೂಡಿ ಬರ್ಬೇಕು ಕಣೆ ಅವಾಗ್ಲಿನ ಎಲ್ಲ ಸಮಸ್ಯೆಗೂ ಪರಿಹಾರ ಮುಕ್ತಾಯ ಖಂಡಿತ ಸಿಗುತ್ತೆ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಬರ್ತಾ ವಯಸ್ಸಲ್ಲ ನಿಂದು ಸರಿನಾ ಹೋಗು ಸ್ಟ್ರಾಂಗ್ ಆಗಿ ಕಾಪಿ ಮಾಡ್ಕೊಂಬ ಬಂದಾಳನ್ನ ಮಗಳು ಹ್ಞೂನ್ರಿ ಬಂದಾವನ ಬೆಂಕಿ ಆಗಿದ್ಲಿಕ್ಕೆ ಅಣ್ಣ ಅತ್ತಿಗೆ ಬರ್ತಾರ ಹಂಗ ಹಿಂಗ ಅಂದ್ಲು ಅಂತಂದು ನಾ ಏನೋ ಮದುವೆಗೆ ಏನೋ ಅಂದ್ಬಿಟ್ಟು ಅವಳಿಗೆ ಅನ್ನೆಲ್ಲ ಶಿಟ್ ಬಂದ್ಬಿಡ್ತಾವಳಿಗೆ ಇರಲಿ ಶಿಟ್ಟು ಬಂದ್ರೆ ಬರಲಿ ಬಿಟ್ಟರೆ ಬಿಡಲಿ ಅದೆಲ್ಲ ಬಿಡು ಅದು ಹಂಗೆ ಇರೋದ ನೀನು ನಿಮ್ಮ ಅಣ್ಣ ಅತ್ತಿಗೆ ಬರ್ತಾರಾ ಸರಿ ಹೋಗಿ ಅಡಿಗೆ ಗಿಡಿಗೆ ಮಾಡು ಮೊದಲು ಸ್ಟ್ರಾಂಗ್ ಆಗಿ ಕಾಫಿ ನನಗೊಂದು ನಿನಗೊಂದು ನನ್ನ ಮಗಳಿಗೊಂದು ತೊಗೊಂಬ ಸ್ವಲ್ಪ ಕೂಲಾಗಿರು ಕೂಲ್ ಡೌನ್ ಅರ್ಥ ಆಯ್ತನ ನೋಡೋಣ ಮುಂದಿನ ಜೀವನ ಹೆಂಗಿದೆ ಅಂತ ಆ ಬ್ರಹ್ಮ ಹೆಂಗೆ ಬರ್ದಿರ್ತಾರೋ ಹಂಗೆ ನಡ್ಕೊಂಡು ಹೋಗೋನು ಅಷ್ಟೆ ಅರ್ಥ ಆಯ್ತೇನೆ ಸುಜಿ ಹೋಗು ಒಂದು ಕಪ್ಪು ಸ್ಟ್ರಾಂಗ್ ಆಗಿ ಕಾಫಿ ತಂಬ ನೋಡಿದ್ರಲ್ಲ ಸ್ನೇಹಿತರೆ ನಾನು ಯಾಕೆ ಬರ್ಕೊತಾ ಇದ್ದೀನಿ ನನ್ನ ಮಗಳ ಜೀವನದ ಬಗ್ಗೆ ಅಂತ ಇವಾಗೆಲ್ಲ ತಲೆನ ಹೋಗ್ತಾ ಇಲ್ಲ ಇದೇ ರೀತಿ ಅವಳೇ ಯೋಚನೆ ಮಾಡ್ತಾಳೆ ಬಿಡು ಅವಳೇ ಎಲ್ಲ ಮಾಡ್ತಾಳೆ ಬಿಡು ಅಂದ್ರೆ ಅವಳು ಯಾವಾಗ ಬದಲಾಗಬೇಕು ಏನು ಥರ ನೋಡೋಣ ನಮ್ಮ ದುರ್ಗಮ್ಮಗ ಯಾವಾಗ ಮದುವೆ ಆಗುತ್ತೆ ಅಂತ ಆ ಶಿವ ಯಾವಾಗತಿ ವರಪ್ರಸಾದ ಮಾಡ್ತಾನೋ ಏನೋ ಗೊತ್ತಿಲ್ಲ ನೋಡೋಣ ಹಾಗೆ ಸ್ನೇಹಿತರೆ ಈ ವಿಡಿಯೋನ ನೋಡ್ಕೊಂಡು ಹಾಗೆ ಹೋಗಬೇಡಿ ಲೈಕ್ ಕೊಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಕಾಮೆಂಟ್ ಮಾಡಿ ಪ್ಲೀಸ್ ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಾನಲ್ನ ಪ್ಲೀಸ್